2026ರಲ್ಲಿ ಇದು ಒಂದು ಕ್ವಶನ್ ಕೂಡ ಇದೆ. ಈ ತ್ರಿಭುಜದಲ್ಲಿ 6, 10, 3 ಇದೆ. ತ್ರಿಭುಜದ ಒಳಗಡೆ 169 ಇದೆ. ಅದು ಹೇಗೆ ಬಂತು ಅಂತ ಕಂಡುಹಿಡಿಬೇಕು. ಈಗ ನೋಡಿ, ಈ 6 + 10 ಹಾಕ್ಕೊಳ್ಳಿ, 10 6 16 ಆಗುತ್ತೆ. ಇಲ್ಲಿ ಮೇಲ್ಗಡೆ 3 ಇದೆಯಲ್ಲ, ಇದನ್ನು ಕಳಿಬೇಕು. ಕಳೆದಾಗ 13 ಆಗುತ್ತೆ. 13 × 13 ಹಾಕೋಬೇಕು. 3 3 9, 3 1 3, 1 3 3, 1 1 1, 9 6 1, 169. ತ್ರಿಭುಜದ ಒಳಗಡೆ 169 ಇದೆ ನೋಡಿ. ಮತ್ತೊಂದು ಚಿತ್ರ 7 11 4 ಇದೆ. ತ್ರಿಭುಜದ ಒಳಗಡೆ 196 ಹೇಗೆ ಬಂತು ಅಂತ ಕಂಡುಹಿಡಿಬೇಕು. 7 + 11 ಕೂಡಿದಾಗ 18 ಆಗುತ್ತೆ. ಈ 4ನ ಕಳಿಬೇಕು, ಕಳೆದಾಗ 14 ಆಗುತ್ತೆ. 14 × 14, 4 4 16ಕ್ಕೆ 6 1, 4 1 4, 1 5, 1 4 4, 1 1 1, 6 9 1, 169 ನೋಡಿ. ತ್ರಿಭುಜದ ಒಳಗಡೆ 196 ಸರಿ ಆಯ್ತಲ್ಲ. ಈ ತ್ರಿಭುಜದಲ್ಲಿ 10 13 8 ಇದೆ. ಒಳಗಡೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಮಾಡೋಣ. 10 + ಎಷ್ಟು ಹಾಕೋಬೇಕು? 13 ಕೂಡಿದಾಗ 23 ಆಗುತ್ತೆ. 23ನ ಈ 8ರಿಂದ ಕಳಿಬೇಕು. 23ರಲ್ಲಿ 8ಅನ್ನು ಕಳಿಬೇಕು. 5 1 15 ಆಯಿತಾ. 15 × 15 ಮಾಡ್ಕೋಬೇಕು. 5 5 25ಕ್ಕೆ 5 2, 5 1 5, 6 7, 1 5 5, 1 1 1, 5 2 1 1 2, 225. ಇದರಲ್ಲಿ ಈ ಸರ್ಕಲಲ್ಲಿ 225 ಉತ್ತರ. NNMS ಪರೀಕ್ಷೆಯ ಈ ಪ್ರಶ್ನೆ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.